ಇದನೂರು ತಾಲೂಕು ಕೇಬಲ್ ಆಪರೇಟರ್ಗಳು ಹಾಗೂ ಇಂಟರ್ನೆಟ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ತನ್ನ ಮೊದಲನೇ ವರ್ಷದ ಗೌರಿಬಿದನೂರಿನ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಬಲ್ ಆಪರೇಟರ್ಸ್ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೆಸಿಎಲ್ ವ್ಯವಸ್ಥಾಪಕ ಸೋಮಶೇಖರ್, ಹಾತ್ವೆ ಮುಖ್ಯಸ್ಥ ಮಂಜುನಾಥ್, ಗೌರಿಬಿದನೂರು ತಾಲೂಕಿನ ಅಧ್ಯಕ್ಷ ಸತ್ಯನಾರಾಯಣ್ ಹಾಗೂ ರಾಜ್ಯದ ಅನೇಕ ಭಾಗಗಳಿಂದ ಆಗಮಿಸಿದ್ದ ಕೇಬಲ್ ಆಪರೇಟರ್ಗಳು ಭಾಗವಹಿಸಿದರು. ಸಂಘದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ಮಾತನಾಡಿ, ಬೆಂಗಳೂರಿನಲ್ಲಿ ಕೇಬಲ್ ವೈರ್ಗಳನ್ನು ಎಲ್ಲೆಂದರಲ್ಲೇ ಎಳೆದಿದ್ದಾರೆ. ವೈರ್ ಕಟ್ ಆಗಿ ಅನೇಕರು ಬಿದ್ದಿದ್ದು ಮತ್ತೆ ಕೆಲವರು ಸಾವನ್ನಪ್ಪಿದ್ದಾರೆ. ಇದರಿಂದ ಎಲ್ಲರಿಗೂ ಶಿಕ್ಷೆ ಕೊಡ್ತಾರೆ. ಏಕಾಏಕಿ ಕೇಬಲ್ ವೈರ್ ಕಟ್ ಮಾಡಿದ್ರಿಂದ ಎಲ್ಲರಿಗೂ ಹೊಡೆತ ಬೀಳಲಿದೆ. ದಯಮಾಡಿ ನಮ್ಮ ಕೇಬಲ್ ಆಪರೇಟರ್ ಉಳಿಸಲು ಸಮಯ ನೀಡಿ, ಕಂಬಕ್ಕೆ ಸಿಗ್ನಲ್ ಬರುವಂತೆ ಮಾಡಿಕೊಡಿ ಅಂತ ಸಿಎಂಗೆ ಮನವಿ ಮಾಡಿದರು. ಇದೇ ವೇಳೆ ಗೌರಿಬಿದನೂರು ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ಎಂಪಿ ಸತ್ಯನಾರಾಯಣ್ ಕೂಡ ಮಾತನಾಡಿದ್ದಾರೆ. ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟವ್ರೆ. ನಾನಾ ಭಾಗಗಳಿಂದ ಆಪರೇಟರ್ಗಳು ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಾರ್ತ್ ಕರ್ನಾಟಕ ಆ ಕಡೆಯಿಂದೆಲ್ಲ ಬಂದಿದ್ದಾರೆ. ನಮಗೆ ಸಂಕಷ್ಟಗಳಿದೆ, ಇಲ್ಲ ಅಂತ ಇಲ್ಲ ಸರ್. ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ನಾವು ಅದ್ರ ಹಿಂದೆ ಹೋಗ್ಬೇಕು. ಟೆಕ್ನಾಲಜಿ ಬೇರೆ ಕಡೆ, ನಾವು ಬೇರೆ ಕಡೆ ಇದ್ರೆ ನಾವು ಯಾರು ಉಳಿಯೋಕ್ಕಾಗಲ್ಲ. ಈಗಾಗಲೇ ನಾವು OTT ಮತ್ತೆ ಯಾವ ಆಂಡ್ರಾಯ್ಡ್ ಬಾಕ್ಸ್ಗಳು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನ ಒಂದು ಸಮಯಾವಕಾಶ ಒಂದು 6 ತಿಂಗಳು ಬೇಕಾಗುತ್ತೆ. ಮತ್ತೆ ನಾವು ರೀಫಾರ್ಮ್ಗೆ ಆಗ್ತೀವಿ ಸರ್, ಖಂಡಿತವಾಗ್ಲೂ ಆಗ್ತೀವಿ. ಆಪರೇಟರ್ಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾವ್ರೆ. ಟೆಕ್ನಿಕಲ್ ಆಗಿ ನಾವು ಒಂದು ಬೆಂಗಳೂರಲ್ಲಿ ಒಂದು ಟೆಕ್ನಿಕಲ್ ಮೀಟಿಂಗ್ ಒಂದು ಮಾಡ್ತೀವಿ. ಅವಾಗ ಬ್ರಾಡ್ ಬ್ಯಾಂಡರ್ಸ್ ಯಾರು ಇದ್ದಾರೆ ಪ್ಲೇಯರ್ಸ್ಗಳು, OTT ಪ್ಲೇಯರ್ಸ್ ಪ್ರತಿಯೊಬ್ಬರು ಕರೆಸ್ಬಿಟ್ಟು ಒಂದು ಎಕ್ಸಿಬಿಷನ್ ತರ ಮಾಡ್ತೀವಿ. ಅಲ್ಲಿ ಯಾರು ಬೇಕಾದ್ರೆ ಸೆಲೆಕ್ಷನ್ ಮಾಡಬಹುದು. ಕೇಬಲ್ ಟಿವಿನ ಯಾವುದೇ ಕಾರಣಕ್ಕೆ ನಾವು ಸಾಯಿಸಕ್ ಬಿಡಲ್ಲ. ನಾವು ಕೇಬಲ್ ಆಪರೇಟರ್ಗಳಿಂದಾನೇ ಇದು ಹಂತವಾಗಿ ಕಲರ್. ಇವತ್ತು ನೋಡಿ, ನಮಗೆ ಯಾವುದೇ ಗೌರ್ಮೆಂಟ್ ಕೂಡ ನಮಗೆ ಏನೋ ತೊಂದರೆ ಆದಾಗ ಯಾರು ಬರಲ್ಲ. ಆಮೇಲೆ ಈಗ ಯಾರು ಗೌರ್ಮೆಂಟ್ ಸಂಘಗಳಿದಾವೆ, ಸುಮಾರು ಸರ್ಕಾರಿ ನೌಕರ ಸಂಘ ಅಂತವೆಲ್ಲ, ಅಂತ ಸಮಸ್ಯೆ ಬಂದಾಗ ಅವ್ರು ಇಮಿಡಿಯೇಟ್ ಆಗಿ ದುಡ್ಡು ಕೊಡ್ತಾರೆ. ಆದರೆ ನಮಗೆ ಯಾವುದೇ ಸರ್ಕಾರಗಳಾಗಲಿ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಮ್ಮ ಆಪರೇಟರ್ ತೊಂದರೆ ಆಗಿರೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸಂಘಟನೆನ ನಿಜವಾಗ್ಲೂ ಕೂಡ ಬಲಪಡಿಸಿದ್ವಿ. ಉದ್ಘಾಟನೆಯನ್ನು ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಇವತ್ತು ವಾರ್ಷಿಕೋತ್ಸವ ಕೂಡ ಮಾಡ್ತಾ ಇದೀವಿ, ಅದ್ದೂರಿಯಾಗಿ ಮಾಡಿದ್ವಿ. ಕಾರಣ ಏನಂತಂದ್ರೆ ನಮ್ಮ ಆಪರೇಟರ್ ಕಷ್ಟಗಳು ತುಂಬಾ ಇದಾವೆ. ಆಪರೇಟರ್ ಕಷ್ಟ ಸುಖ ಎಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಅದನ್ನೆಲ್ಲ ನಾವು ಬೆರೆತು ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದೇ ತರ ಸಂಘಟನೆನ ಚೆನ್ನಾಗಿ ಬಲಪಡಿಸ್ಕೊಂಡು ನೀವು ಬಂದು ನಮಗೆ ಸ್ಪಂದಿಸಿ ದಯವಿಟ್ಟು ನಮ್ಮ ಆಪರೇಟರ್ಗೆ ನಮ್ಮ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ತಲುಪುವಂತ. ಇದನೂರು ತಾಲೂಕು ಕೇಬಲ್ ಆಪರೇಟರ್ಗಳು ಹಾಗೂ ಇಂಟರ್ನೆಟ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ತನ್ನ ಮೊದಲನೇ ವರ್ಷದ ಗೌರಿಬಿದನೂರಿನ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಬಲ್ ಆಪರೇಟರ್ಸ್ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೆಸಿಎಲ್ ವ್ಯವಸ್ಥಾಪಕ ಸೋಮಶೇಖರ್, ಹಾತ್ವೆ ಮುಖ್ಯಸ್ಥ ಮಂಜುನಾಥ್, ಗೌರಿಬಿದನೂರು ತಾಲೂಕಿನ ಅಧ್ಯಕ್ಷ ಸತ್ಯನಾರಾಯಣ್ ಹಾಗೂ ರಾಜ್ಯದ ಅನೇಕ ಭಾಗಗಳಿಂದ ಆಗಮಿಸಿದ್ದ ಕೇಬಲ್ ಆಪರೇಟರ್ಗಳು ಭಾಗವಹಿಸಿದರು. ಸಂಘದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ಮಾತನಾಡಿ, ಬೆಂಗಳೂರಿನಲ್ಲಿ ಕೇಬಲ್ ವೈರ್ಗಳನ್ನು ಎಲ್ಲೆಂದರಲ್ಲೇ ಎಳೆದಿದ್ದಾರೆ. ವೈರ್ ಕಟ್ ಆಗಿ ಅನೇಕರು ಬಿದ್ದಿದ್ದು ಮತ್ತೆ ಕೆಲವರು ಸಾವನ್ನಪ್ಪಿದ್ದಾರೆ. ಇದರಿಂದ ಎಲ್ಲರಿಗೂ ಶಿಕ್ಷೆ ಕೊಡ್ತಾರೆ. ಏಕಾಏಕಿ ಕೇಬಲ್ ವೈರ್ ಕಟ್ ಮಾಡಿದ್ರಿಂದ ಎಲ್ಲರಿಗೂ ಹೊಡೆತ ಬೀಳಲಿದೆ. ದಯಮಾಡಿ ನಮ್ಮ ಕೇಬಲ್ ಆಪರೇಟರ್ ಉಳಿಸಲು ಸಮಯ ನೀಡಿ, ಕಂಬಕ್ಕೆ ಸಿಗ್ನಲ್ ಬರುವಂತೆ ಮಾಡಿಕೊಡಿ ಅಂತ ಸಿಎಂಗೆ ಮನವಿ ಮಾಡಿದರು. ಇದೇ ವೇಳೆ ಗೌರಿಬಿದನೂರು ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ಎಂಪಿ ಸತ್ಯನಾರಾಯಣ್ ಕೂಡ ಮಾತನಾಡಿದ್ದಾರೆ. ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟವ್ರೆ. ನಾನಾ ಭಾಗಗಳಿಂದ ಆಪರೇಟರ್ಗಳು ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಾರ್ತ್ ಕರ್ನಾಟಕ ಆ ಕಡೆಯಿಂದೆಲ್ಲ ಬಂದಿದ್ದಾರೆ. ನಮಗೆ ಸಂಕಷ್ಟಗಳಿದೆ, ಇಲ್ಲ ಅಂತ ಇಲ್ಲ ಸರ್. ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ನಾವು ಅದ್ರ ಹಿಂದೆ ಹೋಗ್ಬೇಕು. ಟೆಕ್ನಾಲಜಿ ಬೇರೆ ಕಡೆ, ನಾವು ಬೇರೆ ಕಡೆ ಇದ್ರೆ ನಾವು ಯಾರು ಉಳಿಯೋಕ್ಕಾಗಲ್ಲ. ಈಗಾಗಲೇ ನಾವು OTT ಮತ್ತೆ ಯಾವ ಆಂಡ್ರಾಯ್ಡ್ ಬಾಕ್ಸ್ಗಳು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನ ಒಂದು ಸಮಯಾವಕಾಶ ಒಂದು 6 ತಿಂಗಳು ಬೇಕಾಗುತ್ತೆ. ಮತ್ತೆ ನಾವು ರೀಫಾರ್ಮ್ಗೆ ಆಗ್ತೀವಿ ಸರ್, ಖಂಡಿತವಾಗ್ಲೂ ಆಗ್ತೀವಿ. ಆಪರೇಟರ್ಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾವ್ರೆ.
ಟೆಕ್ನಿಕಲ್ ಆಗಿ ನಾವು ಬೆಂಗಳೂರಲ್ಲಿ ಒಂದು ಟೆಕ್ನಿಕಲ್ ಮೀಟಿಂಗ್ ಒಂದು ಮಾಡ್ತೀವಿ. ಅವಾಗ ಬ್ರಾಡ್ ಬ್ಯಾಂಡರ್ಸು ಯಾರು ಇದ್ದಾರೆ ಪ್ಲೇಯರ್ಸ್ಗಳು, OTT ಪ್ಲೇಯರ್ಸು ಪ್ರತಿಯೊಬ್ಬರು ಕರೆಸ್ಬಿಟ್ಟು ಒಂದು ಎಕ್ಸಿಬಿಷನ್ ತರ ಮಾಡ್ತೀವಿ. ಅಲ್ಲಿ ಯಾರು ಬೇಕಾದ್ರೆ ಸೆಲೆಕ್ಷನ್ ಮಾಡ್ಬೋದು. ಕೇಬಲ್ ಟಿವಿನ ಯಾವುದೇ ಕಾರಣಕ್ಕೆ ನಾವು ಸಾಯಿಸಕ್ ಬಿಡಲ್ಲ. ನಾವು ಕೇಬಲ್ ಆಪರೇಟರ್ಗಳಿಂದಾನೇ ಇದು ಹಂತವಾಗಿ ಕಲರ್. ಇವತ್ತು ನೋಡಿ ನಮಗೆ ಯಾವುದೇ ಗೌರ್ಮೆಂಟ್ ಕೂಡ ನಮಗೆ ಏನೋ ತೊಂದರೆ ಆದಾಗ ಯಾರು ಬರಲ್ಲ. ಆಮೇಲೆ ಈಗ ಯಾರು ಗೌರ್ಮೆಂಟ್ ಸಂಘಗಳಿದ್ದಾವೆ ಸುಮಾರು, ಸರ್ಕಾರಿ ನೌಕರ ಸಂಘ ಅಂತವೆಲ್ಲ ಅಂತ ಸಮಸ್ಯೆ ಬಂದಾಗ ಅವ್ರು ಇಮಿಡಿಯೇಟ್ ಆಗಿ ದುಡ್ಡು ಕೊಡ್ತಾರೆ. ಆದರೆ ನಮಗೆ ಯಾವುದೇ ಸರ್ಕಾರಗಳಾಗಲಿ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಮ್ಮ ಆಪರೇಟರ್ ತೊಂದರೆ ಆಗಿರೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸಂಘಟನೆನ ನಿಜವಾಗ್ಲೂ ಕೂಡ ಬಲಪಡಿಸಿದ್ವಿ. ಉದ್ಘಾಟನೆಯನ್ನು ಗ್ರ್ಯಾಂಡಾಗಿ ಮಾಡಿದ್ವಿ. ಇವತ್ತು ವಾರ್ಷಿಕೋತ್ಸವ ಕೂಡ ಮಾಡ್ತಾ ಇದ್ದೀವಿ, ಅದ್ದೂರಿಯಾಗಿ ಮಾಡಿದ್ವಿ. ಕಾರಣ ಏನಂತಂದ್ರೆ ನಮ್ಮ ಆಪರೇಟರ್ ಕಷ್ಟಗಳು ತುಂಬಾ ಇದಾವೆ. ಆಪರೇಟರ್ ಕಷ್ಟ ಸುಖ ಎಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಅದನ್ನೆಲ್ಲ ನಾವು ಬೆರೆತು ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದೇ ತರ ಸಂಘಟನೆನ ಚೆನ್ನಾಗಿ ಬಲಪಡಿಸ್ಕೊಂಡು ನೀವು ಬಂದು ನಮಗೆ ಸ್ಪಂದಿಸಿ ದಯವಿಟ್ಟು ನಮ್ಮ ಆಪರೇಟರ್ಗೆ ನಮ್ಮ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ತಲುಪುವಂತ. ಬಿದನೂರು ತಾಲೂಕು ಕೇಬಲ್ ಆಪರೇಟರ್ಗಳು ಹಾಗೂ ಇಂಟರ್ನೆಟ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ತನ್ನ ಮೊದಲನೇ ವರ್ಷದ ಗೌರಿಬಿದನೂರಿನ ಡಾಕ್ಟರ್ HN ಕಲಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಬಲ್ ಆಪರೇಟರ್ಸ್ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, KCL ವ್ಯವಸ್ಥಾಪಕ ಸೋಮಶೇಖರ್, ಹಾತ್ವೆ ಮುಖ್ಯಸ್ಥ ಮಂಜುನಾಥ್, ಗೌರಿಬಿದನೂರು ತಾಲೂಕಿನ ಅಧ್ಯಕ್ಷ ಸತ್ಯನಾರಾಯಣ್ ಹಾಗೂ ರಾಜ್ಯದ ಅನೇಕ ಭಾಗಗಳಿಂದ ಆಗಮಿಸಿದ್ದ ಕೇಬಲ್ ಆಪರೇಟರ್ಗಳು ಭಾಗವಹಿಸಿದರು. ಸಂಘದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ಮಾತನಾಡಿ, ಬೆಂಗಳೂರಿನಲ್ಲಿ ಕೇಬಲ್ ವೈರ್ಗಳನ್ನು ಎಲ್ಲೆಂದರಲ್ಲೇ ಎಳೆದಿದ್ದಾರೆ. ವೈರ್ ಕಟ್ ಆಗಿ ಅನೇಕರು ಬಿದ್ದಿದ್ದು ಮತ್ತೆ ಕೆಲವರು ಸಾವನ್ನಪ್ಪಿದ್ದಾರೆ. ಇದರಿಂದ ಎಲ್ಲರಿಗೂ ಶಿಕ್ಷೆ ಕೊಡ್ತಾರೆ. ಏಕಾಏಕಿ ಕೇಬಲ್ ವೈರ್ ಕಟ್ ಮಾಡಿದ್ರಿಂದ ಎಲ್ಲರಿಗೂ ಹೊಡೆತ ಬೀಳಲಿದೆ. ದಯಮಾಡಿ ನಮ್ಮ ಕೇಬಲ್ ಆಪರೇಟರ್ ಉಳಿಸಲು ಸಮಯ ನೀಡಿ, ಕಂಬಕ್ಕೆ ಸಿಗ್ನಲ್ ಬರುವಂತೆ ಮಾಡಿಕೊಡಿ ಅಂತ CMಗೆ ಮನವಿ ಮಾಡಿದರು. ಇದೇ ವೇಳೆ ಗೌರಿಬಿದನೂರು ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ MP ಸತ್ಯನಾರಾಯಣ್ ಕೂಡ ಮಾತನಾಡಿದ್ದಾರೆ. ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟವ್ರೆ. ನಾನಾ ಭಾಗಗಳಿಂದ ಆಪರೇಟರ್ಗಳು ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಾರ್ತ್ ಕರ್ನಾಟಕ ಆ ಕಡೆಯಿಂದೆಲ್ಲ ಬಂದಿದ್ದಾರೆ. ನಮಗೆ ಸಂಕಷ್ಟಗಳಿದೆ, ಇಲ್ಲ ಅಂತ ಇಲ್ಲ ಸರ್. ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ನಾವು ಅದ್ರ ಹಿಂದೆ ಹೋಗ್ಬೇಕು. ಟೆಕ್ನಾಲಜಿ ಬೇರೆ ಕಡೆ, ನಾವು ಬೇರೆ ಕಡೆ ಇದ್ರೆ ನಾವು ಯಾರು ಉಳಿಯೋಕ್ಕಾಗಲ್ಲ. ಈಗಾಗಲೇ ನಾವು OTT ಮತ್ತೆ ಯಾವ ಆಂಡ್ರಾಯ್ಡ್ ಬಾಕ್ಸ್ಗಳು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೂ ಒಂದು ಸಮಯಾವಕಾಶ ಒಂದು 6 ತಿಂಗಳು ಬೇಕಾಗುತ್ತೆ. ಮತ್ತೆ ನಾವು ರೀಫಾರ್ಮ್ಗೆ ಆಗ್ತೀವಿ ಸರ್, ಖಂಡಿತವಾಗ್ಲೂ ಆಗ್ತೀವಿ. ಆಪರೇಟರ್ಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾವ್ರೆ. ಟೆಕ್ನಿಕಲ್ ಆಗಿ ನಾವು ಬೆಂಗಳೂರಲ್ಲಿ ಒಂದು ಟೆಕ್ನಿಕಲ್ ಮೀಟಿಂಗ್ ಒಂದು ಮಾಡ್ತೀವಿ. ಅವಾಗ ಬ್ರಾಡ್ ಬ್ಯಾಂಡರ್ಸು ಯಾರು ಇದ್ದಾರೆ ಪ್ಲೇಯರ್ಸ್ಗಳು, OTT ಪ್ಲೇಯರ್ಸು ಪ್ರತಿಯೊಬ್ಬರು ಕರೆಸ್ಬಿಟ್ಟು ಒಂದು ಎಕ್ಸಿಬಿಷನ್ ತರ ಮಾಡ್ತೀವಿ. ಅಲ್ಲಿ ಯಾರು ಬೇಕಾದ್ರೆ ಸೆಲೆಕ್ಷನ್ ಮಾಡ್ಬೋದು. ಕೇಬಲ್ ಟಿವಿನ ಯಾವುದೇ ಕಾರಣಕ್ಕೆ ನಾವು ಸಾಯಿಸಕ್ ಬಿಡಲ್ಲ. ನಾವು ಕೇಬಲ್ ಆಪರೇಟರ್ಗಳಿಂದಾನೇ